ಮಕ್ಕ ಯಾಕೆ ಈ ನಮ್ನಿ ಗಂಟೆ ಹಾಕಿ ಕುತ್ಕೊಂಡಿದಿ? ನೀ ಸುಮ್ ಕುತ್ಕಯ್ಯವ, ಏನು ಮಾತಾಡೋಕೆ ಹೋಗ್ಬೇಡ. ನಾ ಹೆಂಗೆ ರೇಖೆ ಇರ್ವಲ್ನಕ್ಕ ನಿನಗೇನು? ನಿನ್ನ ಮಗ ಸೊಸೆ ಒಂದು ಚಲೋತ್ನಂಗೆ ಅದಾರಲ್ಲ ಅದು ಸಾಕು. ಯಾರು ಹೆಂಗಿದ್ರೇನು ನಿನಗೆ? ಯಾಕ ಮನ್ಸ ಹಂಗ್ಯಾಕೆ ಮಾತಾಡ್ತಿದ್ದಿ? ಯಾಕೆ ಏನಾಗೈತಿ ಈಗ? ಆಗ್ಬಾರ್ದಂಥದ್ದು ಅಲ್ಲ. ಮೊನ್ನೆ ಅವರು ಹೊರಗೆ ಹೊಂಟಿದ್ರು, ನನಗೂ ಬೇಕೆ ಅಣ್ಣ ಹಂಗೆ ಅಂದೆ. ಪಾಪ ಹಂಗೆ ತಂದು ಕೊಟ್ಟಾನ. ನೀ ಕೇಳಿದ್ದೆಲ್ಲ ಮಾಡಕತ್ತಾನ, ಆದ್ರೆ ಹಿಂಗೆ ಮಾಡ್ತಿಲ್ಲ. ಮಗ ಸೊಸೆ ಅಷ್ಟ ಚಂದ ಇರಲಿ ಅಂತ ನೀನು ಇವ ನಿಮ್ಮ ಮಗಳು ಹಳೆಯನ ಚಂದ ಇರ್ಬೇಕ. ನೀವು ಚಂದ ಇದ್ರೆ ನನಗೆ ಮಕ್ಕಳು ಖುಷಿ ಅನ್ನಿಸ್ತೈತೆ ನನ್ನ ಮನಸ್ಸಿಗಿನ. ನನಗೆಲ್ಲ ಗೊತ್ತೈತಗಳವ, ಎಲ್ಲ ಮ್ಯಾಗಿನ ಮಾತಿಗೆ ಅಷ್ಟ ಅನ್ನೋದು. ನಿನಗೆ ಎಷ್ಟಾಗಲಿ ಮಗ ಸೊಸೆ ಮತ್ತು ಮಾಡಿ ನೀಡಾರ ಅವರು, ಮುಂದೆ ನಿನ್ನ ನೋಡ್ಕೊಳಾರ ಅವರು. ಹಂಗಾಗಿ ಅವ್ರ ಮ್ಯಾಗ ನಿನ್ನ ಜೀವ. ನಾವೇನು ಲೆಕ್ಕಕ್ಕುಂಟು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗವ ಹೆಣ್ಮಕ್ಳು ಅಂದ್ರೆ, ಹೌದಲ್ಲ? ನಿನ್ನೆ ಮತ್ತು ಸುಮ್ಮ ಕುದುರ್ತೀನಿ ಒಂದಿಟ್ಟು. ನಾನು ಏನಾರ ಉಪಾಯ ಮಾಡಿ ಅವ್ರ ಜೊತೆ ಚಂದ ಇದ್ದಂಗೆ ಮಾಡಿ ನಿನ್ನ ಜೀವನಕ್ಕೊಂದು ದಾರಿ ಮಾಡಿದ್ರಾತ ಅಂತ ನಾನು ಬಡ್ದಾಡಕತ್ತೇನೆ. ನೀನು ನೋಡಿದ್ರೆ ಬರೀ ಒಟ್ಟು ನನಗೆ ತಿಳ್ಕೊಳಂಗಲ್ಲ ನನ್ನ ಮನಸ್ಸನ್ನ. ಅದು ಮತ್ತು ನಿನ್ನ ಗಂಡಗೆ ಎಲ್ಲಿ ನೌಕರಿದು ಹತ್ತುವಲ್ದು, ಸ್ವಂತ ಏನರ ಉದ್ಯೋಗ ಮಾಡ್ತಾರ ರೊಕ್ಕ ಇಸ್ಗ ಅಂತ ನಡೆದಿದ್ದಲ್ಲ. ಅದಕ್ಕೆ ನಿಮ್ಮ ಅಣ್ಣ ಹೇಳೇನಿ. ಅವನಂತಾನ ನನ್ನ ನೌಕರಿ ಮೇಲೆ ನಾನು ಲೋನ್ ಮಾಡಿಸ್ತಾನೆವ, ಮಾಡಿಸ್ಕೊಡ್ತಾನೆ, ಏನಾರ ಒಂದು ಅಂಗಡಿ ಹಾಕ್ಯಂದು ಜೀವನ ಮಾಡನ್ನ ಅಂತಂದು ಹೇಳ್ಯಾನ. ಅದಕ್ಕೆ ಕೊಟ್ಟು ಉಪ ಮಾಡಕತ್ತೆ ನಾನು ಸೊಸಿಗೆ. ನೀನು ಅದನ್ನ ದೊಡ್ಡ ತಪ್ಪನ ಅನ್ನಂಗೆ ಮಾಡ್ತೀಯವ. ನೀನು ತಿಳ್ಕೊಳಕ್ಕೆ ಆಗಂಗಿಲ್ಲ ಬಿಡ್ಲೇ ನಿನಗೆ. ಇವ ಖರೆ ನಾನು ಹೇಳಕತ್ತಿರೋದು. ಮತ್ತು ನನ್ನ ರಂಸಾಕೇನು ಸುಳ್ಳು ಹೇಳಕತ್ತಿಲ್ಲೋದಲ್ಲ. ಮತ್ತು ನೋಡು, ನಾಳೆದು ಸುಳ್ಳು ಅಂತಂದು ಏನಾರು ಗೊತ್ತಾತಂದ್ರೆ ಮತ್ತು ನಾನು ನಿನ್ನ ಜೊತೆ ಮಾತಾಡೋಂಗಿಲ್ಲ ಜೀವನ ಪೂರ್ತಿ. ಇಲ್ಲ ಸುಳ್ಳಲ್ಲ, ನಾನು ಯಾಕೆ ಸುಳ್ಳು ಹೇಳಿ? ನಾನೇನೋ ಸುಳ್ಳು ಹೇಳ್ತಾನೆ ಅನ್ಕೊಳವ. ನಿಮ್ಮ ಅಣ್ಣ ಯಾಕೆ ಹೇಳ್ತಾನೆ? ತಂಗಿ ಅಂದ್ರೆ ಅಷ್ಟು ಜೀವ ಇದು ಮಾಡ್ತಾನವ. ಅದಕ್ಕೆ ಸಣ್ಣ ಪುಟ್ಟಕ್ಕೆಲ್ಲ ಆಸೆ ಮಾಡೋಕೆ ಹೋಗ್ಬೇಡ. ಒಂದು ದೊಡ್ಡ ಅಮೌಂಟ್ ಇಸ್ಕೊಂಡು ಚಂದಾಗಿ ಒಂದು ಅಂಗಡಿ ಹಾಕ್ಯಂದು ಗಂಡ ಹೆಂಡತಿ ಜೀವನ ಮಾಡಿರಿ. ಹೌದಲ್ಲ? ನಿಮ್ಮ ಅಪ್ಪ ನೋಡಿದ್ರೆ ಏನು ಆಸ್ತಿ ಕೊಡಂಗಿಲ್ಲ ಏನು ಅಂತಂದಂತಾನ. ಅದಕ್ಕೆ ಸುಮ್ಮನೆ ಆಸ್ತಿ ಇದ್ರೆ ಹೊಲ್ದಕ್ಕೆ ರೊಕ್ಕ ಇಸ್ಕೊಂಡು ಹೂಳಾಗದು ನೋಡ್ಕೆ. ಅಯ್ಯೋ ಎಷ್ಟು ರೊಕ್ಕ ಐತಿ ಬೇ ನಿನಗೆ. ನಾನೆಲ್ಲ ನನ್ನ ಹೊರಗಲ್ಲಿ ಹೊಡೆದು ಬಿಟ್ಲು ಬಿಡು, ನಾನು ನೀನು ನೋಡಂಗಿಲ್ಲ ಇದನ್ನ ಅಂತ ಮಾಡಿದ್ದೆ. ನಿನ್ನ ಮನಸ್ಸು ಅರ್ಥ ಮಾಡ್ಕೊಳೋದಕ್ಕೆ ಅಷ್ಟು ನೋಡ್ಬೇವ. ಖುಷಿ ಆತವ ನೀ ಹೇಳಿದ್ದು ಕೇಳಿ. ಅಂದಂಗೆವ ನಿನ್ನಂತೇಳಿ ಇನ್ನೊಂದು ಖುಷಿ ವಿಚಾರ ಹೇಳ್ಬೇಕತ್ತವೆ. ಅದು ನನಗೆ ಮನಸ್ಸು ಬೇಜಾರಿತ್ತಲ್ಲ, ಹಂಗಾಗಿ ಹೇಳಂಗೆ ಅನಿಸಿದ್ದಲ್ಲ. ಹೌದಾ? ಏನು ಖುಷಿ ವಿಚಾರವಾದ? ಅದು ಹೇಳ್ತಾನಿವ. ಅಣ್ಣನ ಮದುವೆ ಎಷ್ಟು ವರ್ಷ ಆತ ಅದನ್ನು ಹೇಳಿ ಮುಂಚೆ. ಒಂದು 3 ವರ್ಷನೇ ಆಗಿರ್ಬೇಕಲ್ಲ. ಅಲ್ಲ, ಅವ್ರ ಮದುವೆ ವಿಚಾರ ತಗೊಂಡು ಏನು ಮಾಡ್ತಿದ್ದಿ? ನಿಂದೇನು ಅದು ಖುಷಿ ವಿಚಾರ ಅದನ್ನು ಹೇಳು ಅಂತಂದ್ರೆ ಅವ್ರ ಮದುವೆ ವಿಚಾರ ಕೇಳ್ತಾಳ. ನೋಡವ, ನಿನ್ನ ಸೊಸೆ 3-4 ವರ್ಷ ಆದರೂ ಒಂದು ಖುಷಿ ಸಮಾಚಾರ ಹೇಳಿಲ್ಲ. ನನ್ನ ಮದುವೆಯಾಗಿ ಎಷ್ಟು ಆತೇಳು? ಭಾಳ ಅಂದ್ರೆ ಒಂದು 6-7 ತಿಂಗಳಾಗಿರ್ಬೇಕು. ನನಗೆ ಅಲ್ಲ ಈಗ 2 ತಿಂಗಳು ತುಂಬ 3ರಾಗ. ಏನು 2 ತಿಂಗಳು ತುಂಬ 3ರಾಗ? ಅಯ್ಯೋ ನನ್ನ ಬಂಗಾರದಂಥ ಮಗಳವ, ಹೊಟ್ಟಿಲೈತಿ ಹೇಳ್ಬೇಕ ಬೇಡ? ಫಸ್ಟ್ನೇ ಸಲ ತೋರಿಸಿ ಹೇಳತ್ತೀಗೇನ ಎಲ್ಲ ಈಗೇನವ ಭಾರಿ ಗಡ ಗೊತ್ತಾಕವಂತ. ಇಷ್ಟು ದಿನ ನಮ್ಮ ಮನಸ್ಸನ್ನ ಇಟ್ಕೊಂಡು ಸುಮ್ಮನೆ ಕುಂತೀನ. ಮೊದಲೇ ಹೇಳಿದೆ ಅಂದ್ರೆ ಇಟ್ಟೈತಿ ನಿನ್ನೆ ಬೇಕಾದಂತ ಕುಂದ್ರಿಸಿ ಕಾಳಜಿ ಮಾಡ್ತಿದ್ನೇವ ನಾನು. ಈಗೇನು ಹಾಕ್ಬಿಡು, ಟೈಮ್ ಏನು ಮಿಕ್ಕ ಹೋಗಿಲ್ಲ. ಅಂದಂಗೆ ದವಾಖಾನೆ ತೋರಿಸ್ಕೊಂಡ್ರಿ ಅದೇನೋ ಮನೆಯಾಗ ಬರ್ತದಂತಲ್ಲ, ನಾದ್ರೆ ಚೆಕ್ ಮಾಡ್ಕೊಂದಿರಿ. ದವಾಖಾನಿಗೆ ಹೆಂಗೆ ಹೋಗ್ಲವ? ಕೈಯಾಗ ಏನು ರೊಕ್ಕ ಕೊಟ್ಟಿರ್ತಾರೆ, ನನ್ನ ಗಂಡಕ್ಕೆ ರೊಕ್ಕ ಕೊಡ್ತಾವೇನ? ಹಂಗೆ ದವಾಖಾನಿಗೆ ಹೋಗಿಲ್ಲ. ಅದೇನೋ ಮನೆಯಾಗ ಚೆಕ್ ಮಾಡೋದು, ಅದೇನು ಭಾಳ ರೊಕ್ಕ ಇಲ್ಲ, ಹಂಗಾಗಿ ತರಿಸಿ ಮಾಡ್ಕೊಂಡಿದ್ದೆ. ಅದ್ರಾಗ ತೋರಿಸೈತಿ ಪಾಸಿಟಿವ್ ಅಂತಂದು ಹೋಗ್ಬೇಕು ದವಾಖಾನಿಗೆ. ಅದನ್ನು ನಿನ್ನೆದ್ರೆ ಹೇಳಿ ರೊಕ್ಕ ಇಸ್ಕೊಂಡ್ರಾತಂತ ಕೂತ್ಕೊಂಡಿದ್ದೆ. ಈಗ ಇಂಥ ಸಮಾಚಾರ ಅಂದ್ರೆ ಇಲ್ಲ ಅಂತಾನೇನು? ಸುಮ್ಮನೆ ಅದೇನೋ ಮೊನ್ನೆ ಹುಬ್ಬು ಕೆತ್ತಿಸ್ಕೊಳಕ್ಕೆ ಹೋಗ್ಕನಿ, ಅದನ್ನು ಬಣ್ಣ ತೆಕ್ಕಿಸ್ಕೊಳಕ್ಕೆ ಹೋಗ್ಕನಿ ಅಂತಂದು ನೋಡು. ಈಗ ಅವ ರೊಕ್ಕ ಉಳಿದ್ವಿಲ್ಲ, ಕಡೆ ಕೊಡ್ತಾನೆ. ಹೋಗಿ ಮೊದಲೆಲ್ಲ ಚೆಕ್ ಮಾಡಿಸ್ಕೊಂಡು ಏನು ಕಮ್ಮಿ ಐತಿ ಏನು ಹೆಚ್ಚಿಗೆ ಐತಿ ಎಲ್ಲ ತೋರಿಸ್ಕೊಂಡು ಬರ್ರಿ ಏನು. ನೀನು ನಿನ್ನ ಗಂಡ ಹೋಗ್ರಿ, ಆ ಗಾಡಿ ಮೇಲೆ ಹೋಗಕ್ಕೆ ಹೋಗ್ಬೇಡ್ರಿ, ಆರ್ಡ್ರ್ ಮಾಡ್ಕೊಂಡು ಹೋಗ್ರಿ ಏನು. ಸರಿ ತಗೊಳ್ವ. ಅಂದಂಗೆವ ನನ್ನ ಪಾಪನ ಕಾಲುಗುಣ ಚಲೋ ಐತೆ ನೋಡ್ವಿ. ಅವನೇನು ಹೊಟ್ಟೆ ಮೂಡ್ತಿದ್ದಂಗನ ಅಲ್ಲ ಅವ್ರ ಅಪ್ಪಗೆ ಸ್ವಂತ ವ್ಯಾಪಾರ ಮಾಡೋಕೆ ದಾರಿ ತೋರಿಸ್ಕೊಟ್ಟಾನ. ಹ್ಞೂನವ ಕರೆನ ಒಂದೊಂದು ಖುಷಿನ ಕಾಲ್ಗುಣನವ. ಇದು ಐತಿ ನಿಮ್ಮ ಅಟ್ಟಿಗೆ ಮಾಲ 4 ವರ್ಷ ಆಗಕ್ಕಂತು ಇನ್ನು ಏನೂ ಸುದ್ದಿಲ್ಲ. ನಾವು ಕಾಯ್ತೇವೆ. ಏನು ಹೇಳಕ್ಕೆ ತಯಾರಿಲ್ಲವ ಅವರು. ಯಾರೇ ಗೊತ್ತು ಬಿಡ್ಬೇ, ಆಕೆ ನಸೀಬ್ದಾಗ ಏನು ಮಕ್ಕಳು ಬರ್ದವ ಏನು ಬರ್ದಲ್ಲ ಯಾರೇ ಗೊತ್ತು. ಎಲ್ಲದಕ್ಕೂ ಯೋಗ ಬೇಕಲ್ವ? ಎಲ್ಲಾರ ನಮ್ಮಂಗೆ ಪುಣ್ಯ ಮಾಡಿರ್ಬೇಕಲ್ಲ. ಆಕಿದಿನ ಏನೇನು ಕರ್ಮ ಐತೆ ಯಾರು ಬಲ್ರಿ. ಅದೇನೋ ಕರೆ ಬಿಡವ. ಹೋಗಿ ಭಾಳ ಹೊತ್ತು ಕುಂದ್ರಬಾರ್ದು. ಹೋಗಿ ಒಂಚೂರು ಅಡ್ಡಾಗ ಹಾಲು ಪಾಲು ಏನಾರ ಬಿಸಿ ಮಾಡ್ಕೊಂಬಂದು ಕೊಡ್ಲೇನ, ಕುಡಿತೇನ? ಏನು ಬೇಡವ, ಹಂಗೆ ಹೋಗಿ ಅಡ್ಡಾಕನಿ. ಆಶಾ ಬಾರವ ಇಲ್ಲಿ. ಯಾಕ್ರೆ ಐತಾರ ಇದಕ್ಕೆ ಕರೆದ್ರಿ? ಏನಿಲ್ಲವ, ಅದು ಮತ್ತು ನಮ್ಮ ಮನ್ಸಾಗ ಆಗಲ 3ರಾಗಿ ನಡೆಯಕತ್ತೈತೆ ಅಂತ. ಅದಕ್ಕೆ ಒಂಚೂರು ಹುಷಾರಲ್ಲಿ ಇರ್ಲಿಕ್ಕೆ, ಕೆಲಸ ಪಗಿಸಿ ಏನು ಹೇಳಕ್ಕೆ ಹೋಗ್ಬೇಡಕ್ಕಿಗೆ, ರೆಷ್ಟ ಮಾಡಲಿ. ಈಗಿನ ಬಸರು ಅಂದ್ರೆ ಏನಂತ ಮಾಡಿದಿ, ಭಾರಿ ನೀರಿನ ಮ್ಯಾಗ ಗುಳ್ಳಿದ್ದಂಗೆ ಇವ. ಭಾಳ ಸೂಕ್ಷ್ಮಲ್ಲಿ ನೋಡ್ಕೋಬೇಕು ಏನು. ನಿನಗಂತ ಆಗಿಲ್ಲ,
ಆಕಿ ದೇವ್ರು ಕೊಟ್ಟನ ಚಂದಾಗಿ ಕಾಯ್ಕೆ ಆಕಿ ದೊಡ್ಡ ಸೇವಾ ಪಾವ ಮಾಡಿ ಚಂದಾಗಿ ನಿನಗೂ ಆಗ್ಯಾರ ಹಾಕವು ಏನ ಅಲ್ರಿ ಅತ್ತೀರ ನಾನೇನು ಬೇಡ ಅಂತ ಹೇಳ್ಬಿಟ್ಕೊಂಡನೇನ್ರಿ ದೇವ್ರು ಕೊಡ್ಲಿಲ್ಲದ್ರೆ ನಾನೇನು ಮಾಡಕ್ಕೆ ಹೋಗ್ಲಿ ಅದೇನು ನಮ್ಮ ಕೈಯಾಗಿಂದೇನ್ರಿ ಅತ್ತೀರ ನೀವು ನೋಡ್ರಿ ಹೆಂಗೆ ಅಂತೀರಿ ಆಕಿ ಸೇವನಾರ ಮಾಡಿ ಹಾಕವು ಅಂತಂದು ನಾ ಇನ್ನೂ ಹಂಗೆ ಮಾಡವ ಅಂತಂದ್ರೆ ಅದು ಒಂದು ಮಾತಿರ್ತೈತಿ ಅದನ್ನು ಮಾಡಿದ್ರನ ಹಾಕವು ನಿನಗಾಗೇ ಇಲ್ಲ ಅಂತಂದ್ರೆ ನಾನೇನು ಮಾಡ್ರಿ ಅತ್ತೀರ ಯಾಕಂದ್ರೆ ನೀವು ಮಾತಾಡೋದು ಚಂದ ಕಾಣಲಿಲ್ಲ ನೋಡ್ರಿ ಅತ್ತೀರ ಅಯ್ಯ ಬೇಜಾರು ಮಾಡ್ಕೊಬೇಡವ ಹಂಗೆ ಅನ್ನಕ್ಕೆ ಹೋಗಿ ಹಿಂಗೆ ಆತದ ತಪ್ಪು ತಿಳ್ಕೊಬೇಡ ಅದನ್ನ ಅಂದೆ ನಾನು ದೇವ್ರು ಕೊಡ್ಲಿಲ್ದ ಪಾಪ ನೀನಾರು ಏನು ಮಾಡಕ್ಕೆ ಸರಿ ತಗ ಅಂದಾಗೇನ ಮನ್ಯಾಗ ಹಪ್ಪಳ ಶಂಡಿಗೆ ಮೆಣಸಿನ್ಕಾಯಿ ವಾಸನೆ ಬರಾಕತ್ತೈತಲ್ಲ ಬಳಕಲ್ಕಾಯ್ದು ಕರೆದದ್ದು ಈಗ ಕರೆದದಿ ಅದು ಅವ್ರು ಬರಾಕತ್ತಾರ್ರಿ ಅತ್ತೀರ ಅದಕ್ಕೆ ಒಂದು ಸ್ವಲ್ಪ ಶಾವಿಗೆ ಪಾಯಸನ ಹಪ್ಪಳ ಶಂಡಿಗೆ ಮಾಡೋಣ ಅಂತಂದು ಕರೆದಿಟ್ಟಿದ್ದೆ ಪಾಯಸಕ್ಕೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಬೇಕಾಗಿದ್ದು ರೀ ಹೋಗಿ ತಂದು ಕೊಡ್ತೀರೇನ್ರಿ ಅತ್ತೀರ ಹೌದನ ನಿಮ್ಮ ಮಗು ಬರಾಕತ್ತಾಳ ಹೌದು ಈಗೇನ ಹಬ್ಬಿಲ್ಲ ಹುಣಿವಿಲ್ಲ ಈಗ ಯಾಕೆ ಬರಾಕತ್ತಾರ ಏನಾಯ್ತೇನ್ರಿ ಅತ್ತೀರ ನನಗೂ ಗೊತ್ತಿಲ್ಲ ಅವ್ರು ಬಂದ್ಮೇಲೆ ಅವ್ರನ್ನ ಕೇಳ್ರಿ ಹೇಳ್ತಾರ ಆಶಾ ಆಶಾ ಬಾರ್ ಬೇಯವ ಒಳ ಬಾ ಕಾಫಕ್ಕಂಬ ಅಲ್ಲೇ ನೀರದ ನೋಡು ತಗೊಳವ ಇದು ಚೀಲ ತಗ ನೀರದವಲ್ಲ ಇಲ್ಲೇ ಸಾಕ್ಬಿಡ ಏನು ತಂಪೈತಿ ಕಾಲ ಮೇಲೆ ನೀರು ಹಾಕೋಣಂಗಾಗಲ್ಲ ಏನಿಲ್ಲ ಆದ್ರೆ ಹಾಕ್ಯಣದು ಮತ್ತು ದೂರದ್ದು ಬಂದಿರ್ತವೆ ಅಂದಾಗ ಹಂಗೆ ಬರಬಾರ್ದಲ್ಲ ಮತ್ತು ಕಾಲು ತೊಕ್ಕಲಾರ್ದಂಗೆ ಹಾಕ್ಯಣದ ಅಷ್ಟು 3 ದಿನಕ್ಕೊಮ್ಮೆ ಇದಕ್ಕೆ ಬರ್ತಾಳ ನೋಡೋಕೆ ಡೋಬಲಿ ಕೆಲಸ ಇಲ್ಲ ಬಗ್ಸಿಲ್ಲ ಹಂಗೆ ಬಂದ್ಬಿಡ್ತೈತಿ ಕುಣ್ಕಂತ ಏನು ಬಸ್ ಚಾರ್ಜ್ ಇಲ್ಲ ಏನಿಲ್ಲ ಹಂಗಾಗಿ ತೈ ಅಂತಾಳ ಕರೆ ಗಡಿಗೆ 2 ಅಕ್ಕಿ ಕಾಳು ಹಾಕಿದ್ರಾಗ ಮಗಳ ನೆನಪು ಆಗ್ಬಿಡ್ತೈತೆನ ಕುಣಿದು ಬಿಡ್ತಾಳ ಹಂಗೆ ಕುತ್ಗಾರ ಬೇಯವ ಒಂದು ಸ್ವಲ್ಪ ಚಹಾ ಮಾಡ್ಕೊಂಬರ್ತೇನೆ ಹ್ಞೂನವ ಈ ಥಂಡಿಗೆ ಎಷ್ಟು ಸಲ ಚಹಾ ಕುಡಿದ್ರು ಒಲ್ಲೆ ಅನ್ಸಂಗಲ್ಲ ನೋಡಿ ಚಲೋ ತಂಗೆ ಮಾಡಿ ಏನು ಒಂದಿಟ್ಟು ಜಾಸ್ತಿನ ಮಾಡಿ ತಂಪಿಗೆ 2 ಗುಟ್ಟುಕಾದ್ರೆ ಕುಡ್ದಂಗೆ ಅನ್ಸಂಗಿಲ್ಲ ಅದು ಆರಾಮದೀರಿ ಬೀಗ್ರೆ ಆರಾಮದೇವ್ರಿ ನೀವು ಆರಾಮದಿರಲ್ಲ ನಮಗೇನು ಕಮ್ಮಿ ರೀ ದೇವ್ರು ಬೇಕಾದಂಗೆಲ್ಲ ಕೊಟ್ಟನ ಮ್ಯಾಲೆ ಮಗ ಗೌರ್ಮೆಂಟ್ ನೌಕರಿ ಆರಾಮದ ನೋಡ್ರಿ ನಿಮ್ಮಂಗೇನಲ್ಲ ಈ ಸದ್ಯಕ್ಕೆ ಯಾಕ್ರಿ ಮರ ಹಂಗೆ ಯಾಕಂತೀರಿ ದೇವ್ರು ನಮಗೂ ಕೊಟ್ಟನ್ರಿ ಏಟ ಒಟ ಆದ್ರೆ ಮಂದಿಗೆ ಕೈ ಚಾಚಿಸ್ಕೊಂಡು ಅಂಥ ಪರಿಸ್ಥಿತಿ ಏನಿಲ್ಲರಿ ಇದ್ದಿದ್ರಾಗ ನಾವು ಸುಖವಾಗಿದ್ದೀವಿ ಆರಾಮಾಗಿ ಏನು ಚಿಂತಿಲ್ಲ ಕೊಟ್ಟಿರ್ತಾನೆ ಅವ್ರವ್ರು ಮಾಡಿದಷ್ಟು ಪುಣ್ಯವ ಅವ್ರವ್ರಿಗೆ ಇರ್ತೈತಿ ಕುದಿಯರಿ ಇರಲಿ ಅದು ನೌಕರಿದ ನನ್ನ ಮಗಂದು ಗೌರ್ಮೆಂಟ್ ಆಯ್ತಲ್ಲ ಅದಕ್ಕೆ ಹಂಗಂದೆ ಅಷ್ಟೆ ನಾವು ನನ್ನ ಮಗನ ಮನ್ಯಾಗ ಇಟ್ಕೊಂಡು ಇದು ಮಾಡಕತ್ತೇನೆ ರೀ ಸುಮ್ಮನೆ ಅಲ್ಲಿ ಗಂಡ ಮನೆಗೆ ಹೋಗಿ ಏನು ಮಾಡ್ತೈತಿ ಎಂದು ಮಾಡಿದ್ದಲ್ಲ ಮಟ್ಟಿದ್ದಲ್ಲ ಸುಮ್ಮನೆ ಅಲ್ಲಿ ಕಳಿಸಿ ಚೀತು ಅನ್ಸದೆ ಯಾಕಂದು ಇಲ್ಲೇ ಇಟ್ಕೊಂಡಾನೆ ಆದ್ರೆ ಬೇರೆ ಈಗ ಆಕಿಗೆ 3 ತಿಂಗಳು ರೀ ನೀರು ನಿಂತೈತಿ ಇನ್ಮೇಲೆ ಮತ್ತೆ ಅಲ್ಲಿ ಹೋಗಿ ಅದೇನೈತಿ ಕಳ್ಸೋದು ನಾವ ನೋಡ್ಕೊಂಡ್ರೆ ಅದು ಚಲೋತ್ ನಂಗೆ ನಮ್ಮ ಮನ್ಯಾಗ ಸಣ್ಣ ಮಕ್ಕಳಿಲ್ಲ ಮರಿ ಇಲ್ಲ ನಿಮ್ಮ ಮಗಳು ಬಂದು ಹಾಲು 4ನೇ ವರ್ಷದ ಇನ್ನು ಇವತ್ತಿಗೆ ಸುದ್ದಿ ಇಲ್ಲ ಅದಕ್ಕೆ ಹುಟ್ಟೋದು ಒಂದು ಕೂಸು ಈ ಕೂಸ್ನ ಚಂದಾಗಿ ಜಪಾನ್ ಮಾಡಾರಂತ ಆಸೆ ನೋಡ್ರಿ ನಮ್ದು ಹೌದೇನ್ರಿ ಆಗಿ ಬಿಡ್ರಿ ಎತ್ತಗಾರ ಆದ್ರೆ ನಮಗೂ ಖುಷಿನ ಅಲ್ಲ ಚಲೋ ಆತು ಅಂದಂಗೆ ನನ್ನ ಮಗಳಿಗೇನು ಆಗೋದಿಲ್ಲ ಅಂತಂದು ಏನಲ್ರಿ ಅಲ್ಲದಲ್ಲೇ ಹೇಳೋರು ಕೇಳೋರನ್ನ ಕೇಳಿಸೋದು ಮಾಡೇವಲ್ಲ ಅಕ್ಕವು ಮಕ್ಳು ಅಕ್ಕವು ಅಂತನ ಅಂದಾರ ಮತ್ತು ಒಬ್ಬೊಬ್ಬರಿಗೆ ಫಲ ದೂರ ಇರ್ತಾವ್ರಿ ಮಕ್ಳ ಫಲ ಒಬ್ಬೊಬ್ರಿಗೆ 5 ವರ್ಷಕ್ಕೆ ಅಕ್ಕವು ಒಬ್ಬೊಬ್ರಿಗೆ 7 ವರ್ಷಕ್ಕೆ ಅಕ್ಕವು ಹಂಗೆ ಹಿಂಗೆ ಕೂಡ ಹಾಕಿರ್ತಾವ್ರಿ ಹೆಚ್ಚು ಕಮ್ಮಿ 10 ವರ್ಷ ಗಂಟ್ಲೆ ಅದಾರ ಆದಮೇಲೆ ಮಕ್ಳು ಹಡ್ದಾರ ನೀವು ಇಷ್ಟ ದಿನಕ್ಕೆ ಹಿಂಗಂದ್ರೆ ಹೆಂಗ್ರಿ ಏನೋ ನನ್ನ ಎದುರಿಗೆ ಅಂದ್ರೆ ಪಾಡ ನನ್ನ ಮಗಳ ಎದುರಿಗೆ ಅಂದ್ರೆ ಎಷ್ಟು ಬೇಜಾರು ಮಾಡ್ಕೊಂತಾಳ್ರಿ ಆಕಿ ಹೌದಲ್ರಿ ನೀವು ಒಂದು ಹೆಣ್ಣಾಗಿ ತಿಳ್ಕೊಬೇಕ್ರಿ ಯಾಕಾರ ಹಂಗಲ್ರಿ ನೀವು ಬರೇ ತಪ್ಪ ತಿಳ್ಕೊಂತೀರಿ ನೋಡ್ರಿ ನಿಮ್ಮ ಮಗಳು ಹಂಗೆ ತಿಳ್ಕೊಂತಾಳ ನೀವು ಹಂಗೆ ತಿಳ್ಕೊಂತೀರಿ ಆ ಮಾತು ಎಲ್ರಿ ಅಂದದ್ದು ನನ್ನ ಮಗಳಿಗೆ ಆಗೈತಲ್ಲ ಒಂಚೂರು ಚಲೋತ್ನಾಗೆ ಜಾಕಿ ಮಾಡಿ ನೋಡ್ಕೇಳವ ಅಂತಂದು ಹಂಗೆ ಅಂದೆ ನಾನು ಆಗ್ಲ್ರಿ ಏನೂ ಅವಸರ ಇಲ್ಲ ನನಗೆ ಒಟ್ಟು ಯಾವುದಾದ್ರೇನು ಮೊಮ್ಮಕ್ಕಳು ಬಂದ್ರೆ ಸಾಕು ಅವ್ರ ಜೊತೆಗೆ ಆಡಿದ್ರೆ ಸಾಕು ಅಂತ ಅಂದಕ್ಕೆ ನಾನು ನಡಿತೈತಿ ಅದೇನು ತೊಂದರೆ ಇಲ್ಲ ಅಂದಂಗೆ ನೀವೇನ್ರಿ ಈಗ ಹಬ್ಬಲ್ಲ ಹುಣಿವೆಲ್ಲ ಯಾಕೆ ಒಳ್ಳೆ ಬಂದುಬಿಟ್ರಿ ಇತ್ಲಾಗ ಹಬ್ಬ ಹುಣಿವೆ ಏನಿಲ್ಲ ಬಿಡ್ರಿ ಇನ್ನು ಕನ್ಯಾ ನೋಡಿ ಬಂದಿದ್ವಿ ಮತ್ತು ನಮ್ದು ನಂಗೆ ಮಾಡ್ಕೊಂಡು ಹಂಗೆ ಮದುವೆ ತಾರೀಕು ಗೊತ್ತು ಮಾಡಿ ಎಲ್ಲ ಮುಂದಿನ ಕಾರ್ಯ ಮಾಡಿದ್ರಾತ ಮತ್ತು ಎಲ್ಲ ಜವಳಿ ಹಾಕ್ಸೋದು ಬಂಗಾರ ಕೊಳ್ಳೋದು ಮಾಡ್ಬೇಕಲ್ರಿ ಮತ್ತು ಮಗಳು ಬಿಟ್ಟು ಹೆಂಗೆ ಮಾಡೋಕ್ಕಾಕತಿ ಇರಕೋಬೇಕು ಮಗಳು ನಮಗೂ ಅಷ್ಟು ತಿಳಿಯೋದಲ್ರಿ ಅಂಗಡಿ ಪಂಗಡಿಗೆ ಹೋಗೋದು ತರೋದು ಅವೆಲ್ಲ ನನ್ನ ಮಗಳಿದ್ರೆ ನನಗೊಂದು ಬಲಗೈ ಇದ್ದಂಗೆ ಆಕಿ ಅದಕ್ಕೆ ಕರ್ಕೊಂಡು ಹೋದ್ರಾತ ಅಂಥೇಳಿ ಬಂದಿದ್ದೀರಿ ಇವ ಅವಲಕ್ಕಿ ತಿಂತೀಯ ಮಂಡಕ್ಕಿ ತಿಂತೀವಿ ಒಗ್ಗರಣೆ ಕರೆಕತ್ತಿದ್ನೆ ಅದಕ್ಕೆ ತಡಿ ನೀನು ಕೇಳೋಗಿ ಮಾಡಿದ್ರಾತ ಅಂತೇಳಿ ಬಂದೆ ಬ್ಯಾಡ ಹೋಗವ ಅವಲಕ್ಕಿ ಮಂಡಕ್ಕಿ ಎಲ್ಲ ಏನು ಮಾಡ್ತಿದ್ದಿ ಎಲ್ಲ ಮುಗಿಸ್ಕೊಂಡ ಬಂದ ನನ್ನ ಒಂದು ಲೋಟ ಚಹಾ ಒಂದು ಕೂಡ ಸಾಕು ನಡಿತೈತಿ ಇರ್ಲಿ ಬಿಡ್ಬೇ ಎಲ್ಲ ಮನ್ಯಾಗ ಅದಾವ ಮಂಡಕ್ಕಿ ಅವಲಕ್ಕಿ ಅದ ನೀ ಏನು ತಿಂತಿ ಅಂತ ಕೇಳೋಣ ಅಂತ ಬಂದೆ ಮತ್ತು ಅವಲಕ್ಕಿ ಆಸಿಡಿಟಿ ಹಾಕತ್ತೇನಲ್ಲ ನಿನಗೆ ಹೌದು ಬ್ಯಾಡ ತಗ ಮಂಡಕ್ಕಿನ ಕಲಿಸ್ಬಿಡ್ತಾನೆ ಒಂದಿಟ್ಟು ಗಿರ್ಮಿಟ್ಟದಂಗೆ ಕಲಿಸಿ ಒಂದು 4 ಬಿಸಿ ಬಜ್ಜಿ ಮಾಡ್ತಾನೆ ಬಜ್ಜಿ ಮಂಡಕ್ಕಿ ತಿಂದು ಚಹಾ ಕುಡಿದ್ಬಿಡುವಂತಂತೆ ಬ್ಯಾಡ ಅಂದರೆ ಕೇಳಂಗಿಲ್ಲವ ಸರಿ ತಗ ಮಾಡೋ
ಬರ್ಲೇ ನೋಟೇನ್ರ ಹೆಚ್ಚು ಕೊಡಕ್ಕೆ ಮಾಡಕ್ಕೆ? ಬೇಡ ಬೇಡ, ನಾ ಎಲ್ಲ ಮಾಡ್ಕೊಂತಾನೆ, ನೀನು ಮಾತಾಡ ಅತ್ತೆಯರ ಜೊತೆ. ಅಲ್ರಿ ಬೀಗ್ರ, ಈಗ ಮನೆ ಮಗಳು ಹೋಟೆಲ್ ಇದ್ದಕ್ಕೆದಾಳ, ಈಗ ನೀವು ಮುಂದಾಗ ಕರ್ಕೊಂಡು ಹೋಗ್ಕನಿ ಅಂತೀರಿ, ಮನೆ ಮಾಡಾರ ಬೇಕಲ್ರಿ. ನೀವು ಎಲ್ಲ ನಿಮ್ದು ಕೆಲಸ ಮುಗಿಸ್ರಿ. ಮನೆ ಬಳ್ಕೊಳ್ಳೋದು, ಹಾಸಿಗೆ ಒಕ್ಕೊಳ್ಳೋದು, ಲಗ್ನ ಪತ್ರ ಚಾಪ್ಸೋದು, ಜವಳಿ ತರೋದು ಎಲ್ಲ ಮುಗಿಸ್ಕೇರಿ ನೀವು. ಅಕ್ಕಿನ ಕಾಳಿನ ಹಿಂದಿನ ದಿನ ಬರ್ತಾಳ್ರಿ, ಬಂದು 2 ಅಕ್ಕಿ ಕಾಳು ಹಾಕಿ ಮತ್ತೆ ಇಟ್ಲ ಕಳಿಸ್ಕೊಟ್ಬಿಡ್ರಿ. ಇಲ್ಲಿ ಮನ್ಯಾಗ ನನ್ನ ಮಗಳು ಒಂದು ಹೋಟೆಲ್ ಐತಲ್ರಿ, ಪಾಪ ಅದ್ರ ಕೈಲಿ ಮಾಡ್ಕೊಂಡು ತಿನ್ನೋದು ಆಗಂಗಿಲ್ಲ. ಅದಕ್ಕೆ ಆಮೇಲೆ ಹಳೆಗ ಬಟ್ಟೆ ಪಟ್ಟಿ ಏನು ತರಕ್ಕೆ ಹೋಗ್ಬೇಡ್ರಿ ನೀವು. ನಿಮ್ಮ ಮಗಳಿಗೆ ಬೇಕಾದ್ರೆ ಒಂದು ಸೀರೆ ತರ್ರಿ, ಚಲೋ ಅದ. ಪಾಪ ಅಪರೂಪಕ್ಕೆ ಒಂದು ಮದುವೆ ಮಾಡೋದು ಏನು ವರ್ಷ ಮಾಡೋಂಗಿಲ್ಲ ಏನಿಲ್ಲ. ಮಗಳಿಗೆ ಒಂದು ಚಲೋ ಸೀರೆ ತರ್ರಿ. ಇನ್ನು ಹಳೆಯಾಗೇನು ಬಟ್ಟೆ ಪಟ್ಟಿ ಮಾಡಕ್ಕೆ ಹೋಗ್ಬೇಡ್ರಿ, ನಡಿತೈತಿ. ನನ್ನ ಮಗ ಏನು ಅವ ಬಟ್ಟೆ ಮೇಲೆ ಕಳಿಬೇಕಾಗಿಲ್ಲ, ಅವನೋ ಮನೆ ಬೇಕಾದಷ್ಟು ಇದ್ದವು. ಒಂದು ಕೆಲಸ ಮಾಡಿರಿ, ಒಂದು ಅರ್ಧ ತೊಲಿದು ಒಂದು ಉಂಗುರ ಮಾಡಿಸ್ಬಿಡ್ರಿ. ಹೆಂಗೆ ಮತ್ತು ಮುಂದೇನು ಕೊಡೋದು ಕೆಟ್ಟೈತಿ ನೀವರ, ಹೌದಲ್ರಿ? ಒಬ್ಬನ ಹಳೆ ಇರೋದು ಏನು 10 ಮಂದಿ ಇಲ್ಲ, ಅದಕ್ಕಂತಾನೆ ಒಂದು ಅರ್ಧ ತೊಲಿದು ಉಂಗುರ ಮಾಡಿಸ್ಬಿಡ್ರಿ ಅವನಿಗೆ. ಅಬ್ಬಾ ಬೆರಿಕಿ ಮುದುಕಿ, ಹಾಂ ನೋಡಕ್ಕೆ ನಂದದ್ದು. ನಾನೆಲ್ಲಿ ಹಳೆ ಬಟ್ಟೆ ತರಬೇಡ್ರಿ ಅಂದದ್ದು ನೋಡಿ, ನಿಮ್ದ ಮದುವೆ ಮನೆ ಖರ್ಚು ಬೇಕಾದಟ್ಟು ಇರ್ತೈತಿ, ಸುಮ್ಮನೆ ಯಾಕೆ ದಂಡ ಬಿಡ್ತೀರಿ ಅಂತ ನಾನು ಬಿಡೀನಿ. ಓ ಈಕೆ ಸಣ್ಣದು ಬಿಟ್ಟಂಗೆ ಮಾಡಿ ದೊಡ್ಡ ಕೈ ಹಿಡಿಯೋ ಗಂಟೆಗೆ ಕೈ ಹಾಕ್ಯಾಳ ನೋಡ, ಅರ್ಧ ತೊಲೆ ಉಂಗುರ. ಅಬ್ಬಾ ಅರ್ಧ ತೊಲೆ ಅಂದ್ರೆ ತುಸ ಬಂಗಾರ ಐತದ ರೇಟಿಗೆ. ಒಂದು ತೊಲೆಗೆ 1 ಲಕ್ಷ ಮುಟ್ಟೈತಿ. ಈಗ ಕುಟ ಹೊಡೆದಾಡೋಕ್ಕಿಂತ ನನ್ನ ಹಳೆ ನಿದ್ರೆ ಮಾತಾಡೋದ ಚಲೋ. ಸರಿ ಮಾತಾಡ್ತಾನೆ. ಅದು ಬೀಗ್ರ ಕೊಡೋದು ತಗೊಳ್ಳೋದು ಎಲ್ಲ ಆಮ್ಯಾಗ್ರಿ. ಸೀರೆನಾರ ಕೊಡಿಸ್ಲಿ ಏನಾರ ಕೊಡಿಸ್ಲಿ, ನಮ್ಮ ಪ್ರೀತಿ ನಮ್ಮ ಮಗಳಿಗೆ ಏನು ಕೊಡಿಸ್ಬೇಕು, ಹಳೆಯಾಗ ಏನು ಕೊಡಿಸ್ಬೇಕು ಅನ್ನೋದು ಅದು ಮದುವೆ ಹಿಂದಿನ ದಿನ ಕಳಿಸ್ತೇವೆ ಅಂದ್ರಲ್ಲ. ಒಂದು ಕೆಲಸ ಮಾಡಿರಿ, ಪಾಪ ಹಿಂದಿನ ದಿನ ಆದ್ರೆ ನಿಮಗೂ ಮಾಡ್ಕೊಳಕ್ಕೆ ವಜ್ಜಾಕತಿ. ಅಕ್ಕಿ ಕಾಳು 12 ಹಿಂಗಿರ್ತಾವೆ. ಮುಹೂರ್ತ ಹೆಚ್ಚಾಗೆಲ್ಲ 10 12 ಹಿಂಗೆ ಇಟ್ಟಿರ್ತಾರ. ಅಷ್ಟೊತ್ತಿಗೆ ಬಂದುಬಿಡ್ರಿ. ಮುಂಜಾನೆ ಇಲ್ಲಿಂದ ಎಲ್ಲ ನಾಷ್ಟ ಮಾಡ್ಕೊಂಡು ಕೈ ಬಿಟ್ರಿ ಅಂದ್ರೆ 1 ತಾಸ್ನಾಗ ಅಲ್ಲಿ ಬರ್ತೀರಿ. ಬಂದು ಅಕ್ಕಿ ಕಾಳು ಹಾಕಿದ್ರೆ ಉಂಡರ ಹಿಂಗೆ ಒಳ್ಳೆ ಕರ್ಕೊಂಬಂದ್ಬಿಡ್ರಿ ನಿಮ್ಮ ಸೊಸಿನ, ಹೌದಲ್ರಿ? ಪಾಪ ನಿಮಗೆ ಮಾಡ್ಕೊಳೋದಾಗಂಗಿಲ್ಲ, ವಯಸ್ಸು ಹೋದ್ರ ನೀವು. ಆಕಿ ನೋಡಿದ್ರೆ ಆಲ ದಿನದಾಗ ಯಾವಾಗ ಹೆರಿಗಾಕತ್ತೆ ಏನೋ ಗೊತ್ತಾಗಂಗಿಲ್ಲ, ಅದಕ್ಕಂದ್ರಿ. ಏನು ನಕಲಿ ಮಾಡ್ತಾರ್ರಿ ಬೀಗ್ರ ನೀವು? ಹಂಗಲ್ರಿ ಪಾಪ ಈಗಿನ ಬಸ್ರು ಅಂದ್ರೆ ಭಾರಿ ಒಂಥರ ಸೂಕ್ಷ್ಮ ಭಾಳ ರೀ. ನಮ್ಮಂಗೆಲ್ಲ ಗಟ್ಟಿ ಬರಂಗಿಲ್ರಿ ಮಕ್ಳಿಗೆ. ಅದಕ್ಕೆ ದೇವರು ಕೊಟ್ಟಾನಲ್ಲ, ಕಾಯ್ಕೋಬೇಕು. ಅದಕ್ಕಂತ ಅಂದ್ರಿ. ಇರ್ಲಿ ತಗೊಳ್ರಿ, ನಿಮಗೆ ಬೇಜಾರಾಕೈತಿ ಅಂದ್ರೆ ಕರ್ಕೊಂಡು ಹೋಗ್ರಿ. ಒಂದು 8 ದಿವಸ ಮುಂಚೆ ಕರ್ಕೊಂಡು ಹೋಗ್ರಿ, ನಡೀತೈತಿ. ನಾನು ಮಾಡ್ಕೊಂತಾನೆ ಅದನ್ನೆಲ್ಲ, ಗಟ್ಟಿ ಅದನ್ನು ಮಾಡ್ಕೊಂತಾನೆ, ಅದೇನು ತೊಂದರೆ ಇಲ್ಲ. ಇಲ್ರಿ 8 ದಿನ ಪಂಟದನ ಎಲ್ಲ ಆಗಂಗಿಲ್ಲ ನನಗೆ. ನಾನು ಈಗ ಕರ್ಕೊಂಡು ಹೋಗ್ಬಿಡ್ತಾನೆ. ನನ್ನ ಹಿಂದೆ ಕರ್ಕೊಂಡು ಹೋದ್ರೆ ನನ್ನ ಮಗಳು ನನ್ನ ಜೊತೆಗೆ ಒಟ್ಟು ಓಡಾಡಿ ಕೆಲಸ ಮಾಡ್ತೈತಿ. ಆಕಿಗೇನು 10 ಮಂದಿ ಇಲ್ಲಿ ತಗೊಳ್ರಿ, ತಮ್ಮಗಳು ಇರೋದ ಒಬ್ಬನ ತಮ್ಮ, ಅವನಿಗೆ ಇರೋದ ಇಕ್ಕೋಬೇಕಕ್ಕ. ಈಗ ಮಾಡ್ಲಿದ್ರೆ ಮತ್ತೆ ಯಾರು ಮಾಡ್ಬೇಕು? ಅದಕ್ಕೆ ಹಿಂಗೆಲ್ಲ ಕಂಡೀಷನ್ ಅಂದ್ರೆ ಆಗಂಗಿಲ್ಲ ನೋಡ್ರಿ. ನಾವು ಈ ನಡೆದಿಂದಾಗ ಏನು ಇರೋದಿಲ್ಲ ಅಂಥೇಳಿ ಜಾಸ್ತಿ ಕರೆಯೋದು ಕಳ್ಸೋದು ಮಾಡೋದಲ್ರಿ. ನೀವೇ ಬೈದಾಡ್ತಿರಲ್ಲ, ಹೋಗ್ಲಿ ತೆಗಿಯತ್ಲಾಗ ಅಲ್ಲಿ ಹಬ್ಬಕ್ಕೆ ಹೋದೆ ಅಂದ್ರೆ ಇಲ್ಲಿ ಮಾಡ್ಯಾರ ಯಾರು ಅಂತಂದು ಹಬ್ಬಕ್ಕೆ ಕಳ್ಸಂಗಿಲ್ಲ ನೀವು. ಹಬ್ಬ ಆದ್ಮೇಲೆ ಬರ್ತೈತೆ ಹುಡುಗಿದು. ಪಾಪ ಇಲ್ಲಿ ತವ್ರ ಮನ್ಯಾಗ ಹಬ್ಬ ಮಾಡ್ಬೇಕಂತ ಆಸೆ ಇದ್ರೂ ಬ್ಯಾಡ ತೆಗಿಯಲ್ಲ, ಅತ್ತೆರಿಗೆ ಆಗಂಗಿಲ್ಲ ಅಂದು ಇಲ್ಲೇ ಉಳ್ಕೊಂತೈತೆ ನನ್ನ ಮಗಳು. ಇಂಥ ಮದುವೆ ಟೈಮ್ನಾಗ ಹಿಂಗಂದ್ರೆ ಏನು ಹೇಳ್ಬೇಕ್ರಿ? ಅದಕ್ಕೆ ಈಗ ಕರ್ಕೊಂಡು ಹೋಗ್ಬಿಡ್ತಾನೆ ತಗೊಳ್ರಿ ನಾನು. ಸರಿ ತಗೊಳ್ರಿ, ನಿಮ್ಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡಿರಿ. ಹಂಗೆ ಮತ್ತು ನನ್ನ ಮಗಂದು ಉಂಗುರ ಮರಿಬೇಡ್ರಿ, ಇಲ್ಲ 1 ತೊಲೆ ಸುಮ್ಮನೆ ಬ್ರಾಸ್ಲೇಟ ಮಾಡಿಸ್ಬಿಡ್ರಿ. ಹಾಕ್ಯಂತಾನ ಏನು ನಿಮ್ಮ ಮಳೆ ಏನೋ ಹಾಕ್ಯಣದು ಏನು ನಮಗೆ ಕೊಡ್ತೀರೇನ್ರಿ? ನಿಮ್ಗೆ ಖುಷಿ ಇಲ್ಲ ಏನು? 4 ಮಂದಿಯಾಗ ನಮ್ಮ ಮಾವು ಮಾಡ್ಸ್ಯಾನ ಅಂತಂತ ಹೇಳಿದೆ ಅಂದ್ರೆ ಎಷ್ಟು ಹೆಮ್ಮೆ ಅನಿಸ್ತೈತಿ ನಿಮ್ಗೆ. ಮಾಡ್ಸೋಣ ತಗೊಳ್ರಿ, ಅದಕ್ಕೇನಂತ. 1 ತೊಲೆ ಅಲ್ಲ ಅಂದ್ರೆ 2 ತೊಲೆ ಮಾಡ್ಸೋಣಂತ. ಏನು ಬಂಗಾರ ಭಾಳ ಸಸ್ತ ಐತೆ ರೇಟ್. ಇದ್ರಿ ಬಂಗಾರದ ಮುಂದೆ ನಿಲ್ಲಂಗಿಲ್ಲ ಬಿಡು, ಅಷ್ಟು ಸಸ್ತ ಐತಿ. ತಿಳಿರ್ಬೇಕನ್ನ ನೀವು ರೇಟ್. ನಮ್ಗೆ ಹೆಣ್ಣು ಹುಟ್ಟಕ್ಕೆ ತಯಾರಿದ್ದಲ್ಲ, ಹೆಣ್ಣಿನ ಮನೆಯವರು ನನ್ನ ಮಗಳಿಗೆ ಒಂದು ತಾಳಿ ಸರ ಮಾಡಿಸಿ ಹಾಕಿದ್ರೆ ಹೆಣ್ಣು ಕೊಡ್ತೇವೆ ಅಂತಂದು ಅಂದದಕ್ಕೆ ಹೆಂಗ ಸಾಲ ಸೋಲ ಮಾಡಿ ಈಗ ಆಕೆಗೆ ಒಂದು ತಾಳಿ ಸರ ಮಾಡಿಸಿ ಕನ್ಯೆ ಮಾಡ್ಕೊಳಕತ್ತೇವಿ. ನಾವ ಒಂದು ಗುಂಜು ಬಂಗಾರ ಇಸ್ಕೊಂಡಲ್ಲ, ಒಂದು 10,000 ರೂಪಾಯಿ ರೊಕ್ಕ ಇಸ್ಕೊಂಡಲ್ಲ ಕೈಯಾಗ ಹುಡುಗಿ ಮನೆಯಿಂದ. ಹಂಗೆ ಖರ್ಚು ಹಾಕಿ ಮದುವೆ ಮಾಡ್ಕೊಳಕತ್ತೇವಿ. ಅದೇನೋ ಅಂತಾರಲ್ಲ, ಹಂಗೆ ನೀವು ನಮ್ಮ ಮೇಲೆ ಮುರ್ಕೊಂಡ್ ಬೀಳಕತ್ತಿದ್ರಲ್ಲ. ಮದುವೆ ಟೈಮ್ನಾಗ ಕೊಡೋದ್ರಾಗ ಕೊಟ್ಟೇವಿ ಮಾಡೇವಿ. ಈಗ ಮತ್ತು ಬಂಗಾರ ಅಂದ್ರೆ ಎಲ್ಲಿ ತರೋದ್ರಿ? ನಮ್ಮ ಮಗಳಿಗೆ ಮಾಡಿಸ್ಬೋದು ಬಂಗಾರನ, ಒಂದು ಚಲೋ ಸೀರೆ ಒಟ್ಟು ಬಂಗಾರನ. ತೀರ ಹಳೆಯಾಗನೂ ಬಂಗಾರ ಅಂದ್ರೆ ಆಕತ್ತೇನ್ರಿ? ನೀವು ಒಂಚೂರು ವಿಚಾರ ಮಾಡ್ಬೇಕ್ರಿ. ನೀವು ಹೆಣ್ಣು ಹಿಡ್ದಿರಿ ಗಂಡು ಹಿಡ್ದಿರಿ, ನಿಮಗೇನು ಗೊತ್ತಿಲ್ಲಪ್ಪ ಅನ್ನಂಗಿಲ್ಲ ಕಷ್ಟ ಹೆಂಗೆ ಅನ್ನೋದು. ಈಗ ನಿಂತ ಕಾಲ ಮೇಲೆ ತೊಲೆ ಮಾಡಿಸ್ರಿ 2 ತೊಲೆ ಮಾಡಿಸ್ರಿ ಅಂದ್ರೆ ಹೆಂಗೆ ಹೇಳ್ರಿ ನೀವು? ಹಂಗೆ ಮಾಡಿರಿ, ನಿಮ್ಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡಿರಿ. ಏನೋ ನಿಮ್ಮ ಹಳೆಯ ನಿಮ್ಮ ಪ್ರೀತಿ ಅಂತ ಬಂದೆ, ನಿಮ್ಗೆ ಮನಸ್ಸಿಲ್ಲ ಅಂದ್ರೆ ನಮಗೆ ಅದಕ್ಕೆ. ಸರಿ ತಗೋರಿ, ನಿಮಗೆ ತಿಳ್ದಂಗೆ ಮಾಡ್ಕ್ಯಾರಿ. ಇವ ನಾಷ್ಟ ಮಾಡ್ಬಾ. ಅತ್ತೀರ ನೀವು ಬರ್ರಿ.
ನನಗೆ ನಾಷ್ಟ ಬೇಡ, ನಾನೇನು ಅದ ತಿಂದು ಕುತ್ಕೊಂಡ, ನೀನು ಭಾಳ ತೆಗಿಲ್ಲ ಏನಿಲ್ಲ. ನಿಮ್ಮ ಹೋಗಿ ಹಾಕಿಕೊಡು, ಪಾಪ ಊರಿಂದ ಬಂದಾಳ, ಮಳೆ ಗಾಳ್ಯಾಗ ಹೊಟ್ಟೆ ಹಸ್ತಿರ್ತೈತಿ. ಹಾಕಿಕೊಡು, ತಿಂದು ಚಹಾ ಕುಡಿಲಿ. ಅಂದಂಗೆ ಆಶಾ ತಯಾರಾಗವ, ಊರಿಗೆ ಹೋಗೋಣ. ನಿಮ್ಮ ಅತ್ತೆಯರಿಗೆ ಹೇಳೇನಿ, ಹೋಗೋಣಂತ ಹೇಳಿದ್ನಲ್ಲ ಫೋನ್ಯಾಗ ನಿನ್ನ ಎದುರಿಗೆ. ಹ್ಞೂ ಎಲ್ಲ ಬ್ಯಾಗಿಗೆ ತಯಾರು ಮಾಡೇ ಇಟ್ಟಾನೆ. ಒಟ್ಟು ಚಹಾ ಮಾಡಕ್ಕೆ ತಿನ್ನು, ಆಮೇಲೆ ಹೋಗೋಣಂತ. ಅಷ್ಟೊತ್ತಿಗೆ ನಮ್ಮ ಬಸ್ಸಿನ ಟೈಮನ್ನ ಆಕೈತಿ. ಸರಿ ನಡಿ ಹಂಗಾದ್ರೆ. ನೋಡೋರ್ನ ತಾವು ಫೋನ್ನಾಗೆಲ್ಲ ಮಾತಾಡ್ಕೊಂಡು ಈಗ ಸುಮ್ಮನೆ ನಾಮಕ ವಸ್ತಿ ನನಗೆ ಕೇಳ್ದಂಗೆ ಮಾಡಿಲ್ಲ ನೀಕಿ. ಹಂಗೆ ಆತದ ಮತ್ತೆ, ಮಾಡಿಲ್ಲ ಅನ್ನೋಕೆ ಆಯ್ತು. ನಾಮಕ ವಸ್ತಿನ ಸುಮ್ಮನೆ ಇದ್ರಿಗೆ ಕೂತ್ಕೊಂಡಾನೆ ಅಂತಂದು ಆಟ ಕೇಳ್ದಂಗೆ. ಇಲ್ಲ ಅಂದ್ರೆ ತನ್ನ ಮಗಳು ತನ್ನ ಕರ್ಕೊಂಡು ಹೋಗ್ಬಿಡ್ತದ್ಲು. ಹೋಲ್ ಬಿಡತ್ಲ, ಆಕೆ ಹೋದ್ಲು ಅಂದ್ರೆ ಪೀಡ ಒಂದಿಟ್ಟು ಕಮ್ಮಿ ಆಕತಿ. ಮನೆ ಬೇಕಾದ ಬೇಡದ್ದೆಲ್ಲ ನಾನೇ ಮಾಡ್ಕೊಡ್ತಾನೆ ನನ್ನ ಮಗಳಿಗೆ. ಗೋಡಂಬಿ, ದ್ರಾಕ್ಷಿ, ತುಪ್ಪ ಎಲ್ಲ ಜಾಸ್ತಿ ಹಾಕಿ ಕೊಟ್ರೆ ಹೊಟ್ಟೆಗಿನ ಕೂಸು ಗೊಟ್ಟೆ ಮುಟ್ಟು ಬೆಳಿತೈತಿ.